ನಮಸ್ಕಾರ, ನಾನು ಈ ದಿನ ಹೀರೆಕಾಯಿ ಫ್ರೈ ಮಾಡ್ಕೊಂಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಬಹಳ ಈಸಿ, ಹಾಗೆ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಬೋದು. ಸಾರು, ಸಾಂಬಾರು, ಚಟ್ನಿ ಅನ್ನೋದ ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬೋಂಡ ಮಾಡಿ ತಿನ್ನೋದಕ್ಕಿಂತ ಫ್ರೈ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚು ಎಣ್ಣೆನೂ ಕುಡಿಯೋಲ್ಲ. ಈಗ ನೋಡಿ, ರುಚಿ ರುಚಿಯಾದ ಹೀರೆಕಾಯಿ ಫ್ರೈ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ. ತೀರಾ ಬಲಿತಿಲ್ಲದ ಒಂದು ಹೀರೆಕಾಯಿನ ತಗೊಂಡು ಸಿಪ್ಪೆ ತೆಗೆದು ಗಾಲಿಯಾಗಿ ಕೊರೆದಿಟ್ಕೊಂಡಿದ್ದೀನಿ. ಫ್ರೈ ಮಾಡಬೇಕಾದ್ರೆ ಈ ಗಾಲಿ ಆಕಾರದಲ್ಲಿ ಕೊರೆದ ಹೀರೆಕಾಯಿ ತೀರಾ ದಪ್ಪನೂ ಇರಬಾರ್ದು, ತೆಳುನೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರಬೇಕು. ಇನ್ನೊಂದು ತಟ್ಟೆಯಲ್ಲಿ 4 ಸ್ಪೂನು ಪೆಣಿರವೆ ಹಾಕಿಟ್ಕೊಂಡಿದ್ದೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಇದೆ, 1/4 ಸ್ಪೂನು ಅರಿಶಿನ, 1/4 ಸ್ಪೂನು ಇಂಗನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಫ್ರೈ ಮಾಡೋಕ್ಕಿಂತ 5 ನಿಮಿಷ ಮೊದಲು ಹೀರೆಕಾಯಿ ಹೋಳುಗಳನ್ನು ಉಪ್ಪು, ಖಾರ, ಅಚ್ಚ ಖಾರದ ಪುಡಿ ಹಾಗೆ ಅರಿಶಿನದಲ್ಲಿ ಸ್ವಲ್ಪ ಊಡಿಡಬೇಕು. ಆಗ ಈ ಹೋಳುಗಳು ರವೆನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಹೋಳುಗಳ ಮೇಲೆ ನಾನು ಉಪ್ಪು, ಖಾರ, ಅರಿಶಿನ ಮತ್ತು ಇಂಗು ಪುಡಿನ ಉದುರಿಸ್ತಾ ಇದ್ದೀನಿ. ಹಾಗೆ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 5 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ. ಈಗ ಕಾವಲಿ ರೆಡಿ ಮಾಡೋಣ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ಈಗ ಹೀರೆಕಾಯಿ ಹೋಳುಗಳನ್ನು ರವೆಯಲ್ಲಿ ಅದ್ದಿ ಜೋಡಿಸ್ತಾ ಬರೋಣ. ಮೊದಲೇ ಉಪ್ಪು ಊಡಿರೋದ್ರಿಂದ ಹೋಳುಗಳಿಗೆ ರವೆ ಚೆನ್ನಾಗಿ ಅಂಟುತ್ತೆ. ಈಗ ಕಾವಲಿ ಮೇಲೆ ಇಡ್ತಾ ಬರೋಣ. ಹೀರೆಕಾಯಿ ಹೋಳುಗಳನ್ನು ಕಾವಲಿ ಮೇಲೆ ಇಟ್ಟಾಯಿತು. ಎಣ್ಣೆ ಹಾಕೋಣ, ಒಂದು 2 ಸ್ಪೂನ್ ಆಗೋಷ್ಟು. ಈಗ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ಮುಚ್ಚಿದ ಮುಚ್ಚಳ ತೆಗೆಯೋಣ. ಹೀರೆಕಾಯಿ ಹೋಳುಗಳು ಒಂದು ಸೈಡು ಬೆಂದಿದೆ. ಮೊಗಚು ಹಾಕೋಣ. ಚಿಕ್ಕದಾದ ಹೀರೆಕಾಯಿ ತಗೊಂಡಿರೋದ್ರಿಂದ ಗಾಲಿ ಸ್ವಲ್ಪ ಸಣ್ಣದಾಗಿ ಬಂದಿದೆ. ನೀವು ಬೇಕಾದರೆ ದೊಡ್ಡ ಹೀರೆಕಾಯಿನ ತಗೋಬೋದು. ಇನ್ನೂ ಸ್ವಲ್ಪ ಹೋಳುಗಳು ಬೇಯಬೇಕು. ಫ್ರೈ ಆಗ್ತಾ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿ ಎಷ್ಟು ಗರಮ್ ಆಗಿದೆ ಅಂತ. ಕಾವಲಿಲಿ ಹಾಗೆ ಬಿಡೋಣ. ಹೀರೆಕಾಯಿ ಫ್ರೈ ರೆಡಿಯಾಗಿದೆ. ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.